ಬೆಲ್ಗಾಂನ ಸುವರ್ಣಸೌಧದಲ್ಲಿ ಇಡೀ ರಾಜ್ಯದ ಆ, ಸಮಸ್ಯೆಗಳ ಚರ್ಚೆ ಜೊತೆಯಲ್ಲಿ ಉತ್ತರ ಕರ್ನಾಟಕಕ್ಕೆ ವಿಶೇಷ ಆದ್ಯತೆ. ಅದರಲ್ಲಿ ಈ ವರ್ಷದ ಅಧಿವೇಶನದಲ್ಲಿ ಪ್ರಥಮ ಚರ್ಚೆ ಅದು ಉತ್ತರ ಕರ್ನಾಟಕದ ಜನಸಾಮಾನ್ಯರ ಮತ್ತು ಅಭಿವೃದ್ಧಿಗೆ ಸಂಬಂಧಪಟ್ಟದ್ದು ಚರ್ಚೆ ಇವತ್ತು ಸರ್ಕಾರ ತೆಗೆದುಕೊಂಡಿದೆ. ಪ್ರತಿಪಕ್ಷ ನಾಯಕರು ಮಾತಾಡ್ತಾ ಇದ್ದಾರೆ. ಇಡೀ ಸರ್ಕಾರ ಅಂದರೆ ಆಡಳಿತ ಪಕ್ಷ ಪ್ರತಿಪಕ್ಷ ಎಲ್ಲವೂ ಕೂಡ ಒಮ್ಮತ ಅಭಿಪ್ರಾಯ ಇದ್ದಾರೆ. ಉತ್ತಮವಾದ ಚರ್ಚೆ ನಡೆದು ಸಕಾರಾತ್ಮಕವಾದ ಆ ಒಂದು ಚಿಂತನೆ ಬಂದು ಬಹುಶಃ ಈ ಪ್ರದೇಶ ಅಭಿವೃದ್ಧಿಗೆ ಮತ್ತು ಇರುವ ಸಮಸ್ಯೆಗಳು ಖಂಡಿತವಾಗಿ ಬಗೆಹರಿಯುತ್ತೆ ಎಂಬ ವಿಶ್ವಾಸ ನನಗಿದೆ. ಯಾವುದು ಇಲ್ಲ, ಎಷ್ಟು ಜನ ಸದಸ್ಯರು ಮಾತಾಡಲೇಬೇಕು, ಎಲ್ಲರಿಗೂ ಕೂಡ ಅವಕಾಶ ಮಾಡಿಕೊಡಲಾಗುವುದು. ಅದು ಇವತ್ತು 2 ದಿವಸಕ್ಕೆ ಸೀಮಿತ ಇಲ್ಲ, ಅದು 3 ದಿವಸ ಹೋಗ್ಬೋದು, 4 ದಿವಸಕ್ಕೆ ಹೋಗ್ಬೋದು. ಅದ್ರ ಜೊತೆಯಲ್ಲಿ ಬೇರೆ ಕಲಾಪಗಳು ಕೂಡ ಮಾತಾಡೋದು, ಪ್ರಶ್ನೋತ್ತರ ಇರಲಿ, ಚರ್ಚೆ ಇರಲಿ, ಕಾಲಿಂಗ್ ಅಟೆನ್ಷನ್ ಇರಲಿ, ಇದಕ್ಕೆ ಸೊ ಒಂದು ಸಕಾರಾತ್ಮಕವಾದ ನಿಲುವಿನ ಚರ್ಚೆ ಪ್ರಾರಂಭ ಆಗಿದೆ. ನನಗೆ ವಿಶ್ವಾಸ ಇದೆ ಸರ್ವ ಕೂಡ ಮೆಚ್ಚುವಂಥ ಅಧಿವೇಶನ ಆಗ್ತದೆ. ಎಸ್ಪೆಷಲಿ ಕೃಷ್ಣಾ ಮೇಲ್ದಂಡೆ ಯೋಜನೆ ಆಗಿರ್ಬೋದು, ಇವುಗಳ ಬಗ್ಗೆ ಉದ್ಯೋಗ ಅವಕಾಶದ ಬಗ್ಗೆ ಹೆಚ್ಚು ಚರ್ಚೆ ಆಗ್ತಾ ಇದೆ. ಈ ಭಾಗದ ಅದರ ಬೇಡಿಕೆ ಬಹಳ ದಿನಗಳಿಂದಿದೆ. ಅದ್ರ ಬಗ್ಗೆ ಒಂದೇನೋ ನ್ಯಾಯ ಸಿಗುವಂಥ ಒಂದು ಭರವಸೆ ಆಗ್ಬೋದು. ಸರಿ ನೋಡಿ, ಸರ್ವರಿಗೂ ಕೂಡ ಚರ್ಚೆ ಮಾಡಿಸಿಕೊಡುವಂಥ ಒಂದು ಜವಾಬ್ದಾರಿ ಸ್ಪೀಕರ್ ಆಗಿ ನನ್ನ ಜವಾಬ್ದಾರಿ. ಅಲ್ಲಿ ಸಮಸ್ಯೆ ಬಂದರೆ ಇಬ್ಬರ ಮಧ್ಯೆಕೊಂಡು ವಾತಾವರಣ ತಿಳಿಗೊಳಿಸಿ ಮತ್ತೆ ಮುಂದೆ ತೆಗೆದುಕೊಂಡು ಜವಾಬ್ದಾರಿ ಮತ್ತು ಎಲ್ಲ ಅಜೆಂಡವನ್ನು ಸೇರಿ ಎಲ್ಲ ನನ್ನ ಜವಾಬ್ದಾರಿ ಕೆಲಸವನ್ನೆಲ್ಲ ಕೂಡ ಮಾಡ್ತೇವೆ. ಆಡಳಿತ ಪಕ್ಷ ಪ್ರತಿಪಕ್ಷ ಅವರ ಜವಾಬ್ದಾರಿ ಕೆಲಸ ಮಾಡಿಕೊಂಡು ಉತ್ತಮವಾದ ಒಂದು ಜನರ ಸಮಸ್ಯೆ ಬಗೆಹರಿತದೆ. ನಮಗೆ ಇವತ್ತು ಜನರ ಸಮಸ್ಯೆ ಅದು ಕೃಷ್ಣಾ ಮೇಲ್ದಂಡೆ ಇರಲಿ, ಇನ್ನಿತರ ಹಲವಾರು ಬೇರೆ ಸಮಸ್ಯೆಗಳು ಎಲ್ಲ ಕೂಡ ಬಗೆಹರಿದ ವಿಶ್ವಾಸ ಖಂಡಿತವಾಗಿಯೂ ಇದೆ. ಅದು ಆಗಬೇಕು. ಅದಕ್ಕಾಗಿ ಇವತ್ತು ನಾವು ಚರ್ಚೆಗಳ ಮೊದಲು ನಾವು ಅವಕಾಶ ಮಾಡಿ ಕೊಟ್ಟಿದ್ದೇವೆ. ಈ ಬೆಲ್ಗಾಂನ ಸುವರ್ಣಸೌಧದಲ್ಲಿ ಇಡೀ ರಾಜ್ಯದ ಸಮಸ್ಯೆಗಳ ಚರ್ಚೆ ಜೊತೆಯಲ್ಲಿ ಉತ್ತರ ಕರ್ನಾಟಕಕ್ಕೆ ವಿಶೇಷ ಆದ್ಯತೆ. ಅದರಲ್ಲಿ ಈ ವರ್ಷದ ಅಧಿವೇಶನದಲ್ಲಿ ಪ್ರಥಮ ಚರ್ಚೆ ಅದು ಉತ್ತರ ಕರ್ನಾಟಕದ ಜನಸಾಮಾನ್ಯರ ಮತ್ತು ಅಭಿವೃದ್ಧಿಗೆ ಸಂಬಂಧಪಟ್ಟದ್ದು ಚರ್ಚೆ ಇವತ್ತು ಸರ್ಕಾರ ತೆಗೆದುಕೊಂಡಿದೆ. ಪ್ರತಿಪಕ್ಷ ನಾಯಕರು ಮಾತಾಡ್ತಾ ಇದ್ದಾರೆ. ಇಡೀ ಸರ್ಕಾರ ಅಂದರೆ ಆಡಳಿತ ಪಕ್ಷ ಪ್ರತಿಪಕ್ಷ ಎಲ್ಲವೂ ಕೂಡ ಒಮ್ಮತ ಅಭಿಪ್ರಾಯ ಇದ್ದಾರೆ. ಉತ್ತಮವಾದ ಚರ್ಚೆ ನಡೆದು ಸಕಾರಾತ್ಮಕವಾದ ಆ ಒಂದು ಚಿಂತನೆ ಬಂದು ಬಹುಶಃ ಈ ಪ್ರದೇಶ ಅಭಿವೃದ್ಧಿಗೆ ಮತ್ತು ಇರುವ ಸಮಸ್ಯೆಗಳು ಖಂಡಿತವಾಗಿ ಬಗೆಹರಿಯುತ್ತೆ ಎಂಬ ವಿಶ್ವಾಸ ನನಗಿದೆ. ಯಾವುದು ಇಲ್ಲ, ಎಷ್ಟು ಜನ ಸದಸ್ಯರು ಮಾತಾಡಲೇಬೇಕು, ಎಲ್ಲರಿಗೂ ಕೂಡ ಅವಕಾಶ ಮಾಡಿಕೊಡಲಾಗುವುದು. ಅದು ಇವತ್ತು 2 ದಿವಸಕ್ಕೆ ಸೀಮಿತ ಇಲ್ಲ, ಅದು 3 ದಿವಸ ಹೋಗ್ಬೋದು, 4 ದಿವಸಕ್ಕೆ ಹೋಗ್ಬೋದು. ಅದ್ರ ಜೊತೆಯಲ್ಲಿ ಬೇರೆ ಕಲಾಪಗಳು ಕೂಡ ಮಾತಾಡೋದು, ಪ್ರಶ್ನೋತ್ತರ ಇರಲಿ, ಚರ್ಚೆ ಇರಲಿ, ಕಾಲಿಂಗ್ ಅಟೆನ್ಷನ್ ಇರಲಿ, ಇದಕ್ಕೆ ಸೊ ಒಂದು ಸಕಾರಾತ್ಮಕವಾದ ನಿಲುವಿನ ಚರ್ಚೆ ಪ್ರಾರಂಭ ಆಗಿದೆ. ನನಗೆ ವಿಶ್ವಾಸ ಇದೆ ಸರ್ವ ಕೂಡ ಮೆಚ್ಚುವಂಥ ಅಧಿವೇಶನ ಆಗ್ತದೆ. ಎಸ್ಪೆಷಲಿ ಕೃಷ್ಣಾ ಮೇಲ್ದಂಡೆ ಯೋಜನೆ ಆಗಿರ್ಬೋದು, ಇವುಗಳ ಬಗ್ಗೆ ಉದ್ಯೋಗ ಅವಕಾಶದ ಬಗ್ಗೆ ಹೆಚ್ಚು ಚರ್ಚೆ ಆಗ್ತಾ ಇದೆ. ಈ ಭಾಗದ ಅದರ ಬೇಡಿಕೆ ಬಹಳ ದಿನಗಳಿಂದಿದೆ. ಅದ್ರ ಬಗ್ಗೆ ಒಂದೇನೋ ನ್ಯಾಯ ಸಿಗುವಂಥ ಒಂದು ಭರವಸೆ ಆಗ್ಬೋದು. ಸರಿ ನೋಡಿ, ಸರ್ವರಿಗೂ ಕೂಡ ಚರ್ಚೆ ಮಾಡಿಸಿಕೊಡುವಂಥ ಒಂದು ಜವಾಬ್ದಾರಿ ಸ್ಪೀಕರ್ ಆಗಿ ನನ್ನ ಜವಾಬ್ದಾರಿ. ಅಲ್ಲಿ ಸಮಸ್ಯೆ ಬಂದರೆ ಇಬ್ಬರ ಮಧ್ಯೆಕೊಂಡು ವಾತಾವರಣ ತಿಳಿಗೊಳಿಸಿ ಮತ್ತೆ ಮುಂದೆ ತೆಗೆದುಕೊಂಡು ಜವಾಬ್ದಾರಿ ಮತ್ತು ಎಲ್ಲ ಅಜೆಂಡವನ್ನು ಸೇರಿ ಎಲ್ಲ ನನ್ನ ಜವಾಬ್ದಾರಿ ಕೆಲಸವನ್ನೆಲ್ಲ ಕೂಡ ಮಾಡ್ತೇವೆ. ಆಡಳಿತ ಪಕ್ಷ ಪ್ರತಿಪಕ್ಷ ಅವರ ಜವಾಬ್ದಾರಿ ಕೆಲಸ ಮಾಡಿಕೊಂಡು ಉತ್ತಮವಾದ ಒಂದು ಜನರ ಸಮಸ್ಯೆ ಬಗೆಹರಿತದೆ. ನಮಗೆ ಇವತ್ತು ಜನರ ಸಮಸ್ಯೆ ಅದು ಕೃಷ್ಣಾ ಮೇಲ್ದಂಡೆ ಇರಲಿ, ಇನ್ನಿತರ ಹಲವಾರು ಬೇರೆ ಸಮಸ್ಯೆಗಳು ಎಲ್ಲ ಕೂಡ ಬಗೆಹರಿದ ವಿಶ್ವಾಸ ಖಂಡಿತವಾಗಿಯೂ ಇದೆ. ಅದು ಆಗಬೇಕು. ಅದಕ್ಕಾಗಿ ಇವತ್ತು ನಾವು ಚರ್ಚೆಗಳ ಮೊದಲು ನಾವು ಅವಕಾಶ ಮಾಡಿ ಕೊಟ್ಟಿದ್ದೇವೆ. ಈ ಬೆಲ್ಗಾಂನ ಸುವರ್ಣಸೌಧದಲ್ಲಿ ಇಡೀ ರಾಜ್ಯದ ಸಮಸ್ಯೆಗಳ ಚರ್ಚೆ ಜೊತೆಯಲ್ಲಿ ಉತ್ತರ ಕರ್ನಾಟಕಕ್ಕೆ ವಿಶೇಷ ಆದ್ಯತೆ. ಅದರಲ್ಲಿ ಈ ವರ್ಷದ ಅಧಿವೇಶನದಲ್ಲಿ ಪ್ರಥಮ ಚರ್ಚೆ ಅದು ಉತ್ತರ ಕರ್ನಾಟಕದ ಜನಸಾಮಾನ್ಯರ ಮತ್ತು ಅಭಿವೃದ್ಧಿಗೆ ಸಂಬಂಧಪಟ್ಟದ್ದು ಚರ್ಚೆ ಇವತ್ತು ಸರ್ಕಾರ ತೆಗೆದುಕೊಂಡಿದೆ. ಪ್ರತಿಪಕ್ಷ ನಾಯಕರು ಮಾತಾಡ್ತಾ ಇದ್ದಾರೆ. ಇಡೀ ಸರ್ಕಾರ ಅಂದರೆ ಆಡಳಿತ ಪಕ್ಷ ಪ್ರತಿಪಕ್ಷ ಎಲ್ಲವೂ ಕೂಡ ಒಮ್ಮತ ಅಭಿಪ್ರಾಯ ಇದ್ದಾರೆ. ಉತ್ತಮವಾದ ಚರ್ಚೆ ನಡೆದು ಸಕಾರಾತ್ಮಕವಾದ ಆ ಒಂದು ಚಿಂತನೆ ಬಂದು ಬಹುಶಃ ಈ ಪ್ರದೇಶ ಅಭಿವೃದ್ಧಿಗೆ ಮತ್ತು ಇರುವ ಸಮಸ್ಯೆಗಳು ಖಂಡಿತವಾಗಿ ಬಗೆಹರಿಯುತ್ತೆ ಎಂಬ ವಿಶ್ವಾಸ ನನಗಿದೆ. ಯಾವುದು ಇಲ್ಲ, ಎಷ್ಟು ಜನ ಸದಸ್ಯರು ಮಾತಾಡಲೇಬೇಕು, ಎಲ್ಲರಿಗೂ ಕೂಡ ಅವಕಾಶ ಮಾಡಿಕೊಡಲಾಗುವುದು. ಅದು ಇವತ್ತು 2 ದಿವಸಕ್ಕೆ ಸೀಮಿತ ಇಲ್ಲ, ಅದು 3 ದಿವಸ ಹೋಗ್ಬೋದು, 4 ದಿವಸಕ್ಕೆ ಹೋಗ್ಬೋದು. ಅದ್ರ ಜೊತೆಯಲ್ಲಿ ಬೇರೆ ಕಲಾಪಗಳು ಕೂಡ ಮಾತಾಡೋದು, ಪ್ರಶ್ನೋತ್ತರ ಇರಲಿ, ಚರ್ಚೆ ಇರಲಿ, ಕಾಲಿಂಗ್ ಅಟೆನ್ಷನ್ ಇರಲಿ, ಇದಕ್ಕೆ ಸೊ ಒಂದು ಸಕಾರಾತ್ಮಕವಾದ ನಿಲುವಿನ ಚರ್ಚೆ ಪ್ರಾರಂಭ ಆಗಿದೆ. ನನಗೆ ವಿಶ್ವಾಸ ಇದೆ ಸರ್ವ ಕೂಡ ಮೆಚ್ಚುವಂಥ ಅಧಿವೇಶನ ಆಗ್ತದೆ. ಎಸ್ಪೆಷಲಿ ಕೃಷ್ಣಾ ಮೇಲ್ದಂಡೆ ಯೋಜನೆ ಆಗಿರ್ಬೋದು, ಇವುಗಳ ಬಗ್ಗೆ ಉದ್ಯೋಗ ಅವಕಾಶದ ಬಗ್ಗೆ ಹೆಚ್ಚು ಚರ್ಚೆ ಆಗ್ತಾ ಇದೆ. ಈ ಭಾಗದ ಅದರ ಬೇಡಿಕೆ ಬಹಳ ದಿನಗಳಿಂದಿದೆ.
ಅದ್ರ ಬಗ್ಗೆ ಒಂದೇನೋ ನ್ಯಾಯ ಸಿಗುವಂಥ ಒಂದು ಭರವಸೆ ಆಗ್ಬೋದು ಸರ್ ಈ ಸರಿ ಒಂದು ನೋಡಿ, ಸರ್ವರಿಗೆ ಕೂಡ ಚರ್ಚೆ ಮಾಡಿಸಿ ಕೊಡುವಂಥ ಒಂದು ಜವಾಬ್ದಾರಿ ಸ್ಪೀಕರ್ ಆಗಿ ನನ್ನ ಜವಾಬ್ದಾರಿ. ಅಲ್ಲಿ ಸಮಸ್ಯೆ ಬಂದರೆ ಇಬ್ಬರ ಮಧ್ಯೆಕೊಂಡು ವಾತಾವರಣ ತಿಳಿಗೊಳಿಸಿ ಮತ್ತೆ ಮುಂದೆ ತೆಗೆದುಕೊಂಡು ಜವಾಬ್ದಾರಿ. ಮತ್ತು ಎಲ್ಲ ಅಜೆಂಡವನ್ನು ಸೇರಿ ಎಲ್ಲ ನನ್ನ ಜವಾಬ್ದಾರಿ ಕೆಲಸ ನಾನೆಲ್ಲ ಕೂಡ ಮಾಡ್ತೇವೆ. ಆಡಳಿತ ಪಕ್ಷ ಪ್ರತಿಪಕ್ಷ ಅವರ ಜವಾಬ್ದಾರಿ ಕೆಲಸ ಮಾಡಿಕೊಂಡು ಉತ್ತಮವಾದ ಒಂದು ಜನರ ಸಮಸ್ಯೆ ಬಗೆಹರ್ತದೆ. ನಮಗೆ ಇವತ್ತು ಜನರಿರುವ ಸಮಸ್ಯೆ, ಅದು ಕೃಷ್ಣ ಮೇಲ್ದಂಡೆ ಇರಲಿ, ಇನ್ನಿತರ ಹಲವಾರು ಬೇರೆ ಬೇರೆ ಸಮಸ್ಯೆಗಳು ಎಲ್ಲ ಕೂಡ ಬಗೆಹರಿದ ವಿಶ್ವಾಸನೆ ಖಂಡಿತವಾಗಿಯೂ ಇದೆ. ಅದು ಆಗಬೇಕು. ಅದಕ್ಕಾಗಿ ಇವತ್ತು ನಾವು ಚರ್ಚೆಗಳ ಮೊದಲ ಅವಕಾಶ ಮಾಡಿ ಕೊಟ್ಟಿದ್ದೇವೆ. ಈ ಬೆಲ್ಗಾಂನ ಸುವರ್ಣಸೌಧದಲ್ಲಿ ಇಡೀ ರಾಜ್ಯದ ಸಮಸ್ಯೆಗಳ ಚರ್ಚೆ ಜೊತೆಯಲ್ಲಿ ಉತ್ತರ ಕರ್ನಾಟಕಕ್ಕೆ ವಿಶೇಷ ಆದ್ಯತೆ. ಅದರಲ್ಲಿ ಈ ವರ್ಷದ ಅಧಿವೇಶನದಲ್ಲಿ ಪ್ರಥಮ ಚರ್ಚೆ ಅದು ಉತ್ತರ ಕರ್ನಾಟಕದ ಜನಸಾಮಾನ್ಯರ ಮತ್ತು ಅಭಿವೃದ್ಧಿಗೆ ಸಂಬಂಧಪಟ್ಟದ್ದು ಚರ್ಚೆ ಇವತ್ತು ಸರ್ಕಾರ ತೆಗೆದುಕೊಂಡಿದೆ. ಪ್ರತಿಪಕ್ಷ ನಾಯಕರು ಮಾತಾಡ್ತಾ ಇದ್ದಾರೆ. ಇಡೀ ಸರ್ಕಾರ ಅಂದರೆ ಆಡಳಿತ ಪಕ್ಷ ಪ್ರತಿಪಕ್ಷ ಎಲ್ಲರೂ ಕೂಡ ಒಮ್ಮತ ಅಭಿಪ್ರಾಯ ಇದ್ದಾರೆ. ಉತ್ತಮವಾದ ಚರ್ಚೆ ನಡೆದು ಸಕಾರಾತ್ಮಕವಾದ ಆ ಒಂದು ಚಿಂತನೆ ಬಂದು ಬಹುಶಃ ಈ ಪ್ರದೇಶ ಅಭಿವೃದ್ಧಿಗೆ ಮತ್ತು ಇರುವ ಸಮಸ್ಯೆಗಳು ಖಂಡಿತವಾಗಿ ಬಗೆಹರಿದ ವಿಶ್ವಾಸ ನನಗೆ ಇದೆ. ಯಾವುದು ಇಲ್ಲ, ಎಷ್ಟು ಜನ ಸದಸ್ಯರು ಮಾತಾಡಲೇಬೇಕು, ಎಲ್ಲರಿಗೂ ಕೂಡ ಅವಕಾಶ ಮಾಡಿಕೊಡಲಾಗುವುದು. ಅದು ಇವತ್ತು 2 ದಿವಸಕ್ಕೆ ಸೀಮಿತ ಇಲ್ಲ, ಅದು 3 ದಿವಸ ಹೋಗ್ಬೋದು, 4 ದಿವಸಕ್ಕೆ ಹೋಗ್ಬೋದು. ಅದ್ರ ಜೊತೆಯಲ್ಲಿ ಬೇರೆ ಕಲಾಪಗಳು ಕೂಡ ಮಾತಾಡೋದು, ಪ್ರಶ್ನೋತ್ತರ ಇರಲಿ, ಚರ್ಚೆ ಇರಲಿ, ಕಾಲಿಂಗ್ ಅಟೆನ್ಷನ್ ಇರಲಿ, ಇದಕ್ಕೆ ಸೊ ಒಂದು ಸಕಾರಾತ್ಮಕವಾದ ನಿಲುವಿನ ಚರ್ಚೆ ಪ್ರಾರಂಭ ಆಗಿದೆ. ನನಗೆ ವಿಶ್ವಾಸ ಇದೆ ಸರ್ವ ಕೂಡ ಮೆಚ್ಚುವಂಥ ಅಧಿವೇಶನ ಆಗ್ತದೆ. ಎಸ್ಪೆಷಲಿ ಕೃಷ್ಣ ಮೇಲ್ದಂಡೆ ಯೋಜನೆ ಆಗಿರ್ಬೋದು, ಇವುಗಳ ಬಗ್ಗೆ ಉದ್ಯೋಗಾವಕಾಶದ ಬಗ್ಗೆ ಹೆಚ್ಚು ಚರ್ಚೆ ಆಗ್ತಾ ಇದೆ. ಈ ಭಾಗದ ಅದರ ಬೇಡಿಕೆ ಬಹಳ ದಿನಗಳಿಂದಿದೆ. ಅದ್ರ ಬಗ್ಗೆ ಒಂದೇನೋ ನ್ಯಾಯ ಸಿಗುವಂಥ ಒಂದು ಭರವಸೆ ಆಗ್ಬೋದು ಸರ್ ಈ ಸರಿ ಒಂದು ನೋಡಿ, ಸರ್ವರಿಗೆ ಕೂಡ ಚರ್ಚೆ ಮಾಡಿಸಿ ಕೊಡುವಂಥ ಒಂದು ಜವಾಬ್ದಾರಿ ಸ್ಪೀಕರ್ ಆಗಿ ನನ್ನ ಜವಾಬ್ದಾರಿ. ಅಲ್ಲಿ ಸಮಸ್ಯೆ ಬಂದರೆ ಇಬ್ಬರ ಮಧ್ಯೆಕೊಂಡು ವಾತಾವರಣ ತಿಳಿಗೊಳಿಸಿ ಮತ್ತೆ ಮುಂದೆ ತೆಗೆದುಕೊಂಡು ಜವಾಬ್ದಾರಿ. ಮತ್ತು ಎಲ್ಲ ಅಜೆಂಡವನ್ನು ಸೇರಿ ಎಲ್ಲ ನನ್ನ ಜವಾಬ್ದಾರಿ ಕೆಲಸ ನಾನೆಲ್ಲ ಕೂಡ ಮಾಡ್ತೇವೆ. ಆಡಳಿತ ಪಕ್ಷ ಪ್ರತಿಪಕ್ಷ ಅವರ ಜವಾಬ್ದಾರಿ ಕೆಲಸ ಮಾಡಿಕೊಂಡು ಉತ್ತಮವಾದ ಒಂದು ಜನರ ಸಮಸ್ಯೆ ಬಗೆಹರ್ತದೆ. ನಮಗೆ ಇವತ್ತು ಜನರಿರುವ ಸಮಸ್ಯೆ, ಅದು ಕೃಷ್ಣ ಮೇಲ್ದಂಡೆ ಇರಲಿ, ಇನ್ನಿತರ ಹಲವಾರು ಬೇರೆ ಬೇರೆ ಸಮಸ್ಯೆಗಳು ಎಲ್ಲ ಕೂಡ ಬಗೆಹರಿದ ವಿಶ್ವಾಸನೆ ಖಂಡಿತವಾಗಿಯೂ ಇದೆ. ಅದು ಆಗಬೇಕು. ಅದಕ್ಕಾಗಿ ಇವತ್ತು ನಾವು ಚರ್ಚೆಗಳ ಮೊದಲ ಅವಕಾಶ ಮಾಡಿ ಕೊಟ್ಟಿದ್ದೇವೆ. ಈ ಬೆಲ್ಗಾಂನ ಸುವರ್ಣಸೌಧದಲ್ಲಿ ಇಡೀ ರಾಜ್ಯದ ಸಮಸ್ಯೆಗಳ ಚರ್ಚೆ ಜೊತೆಯಲ್ಲಿ ಉತ್ತರ ಕರ್ನಾಟಕಕ್ಕೆ ವಿಶೇಷ ಆದ್ಯತೆ. ಅದರಲ್ಲಿ ಈ ವರ್ಷದ ಅಧಿವೇಶನದಲ್ಲಿ ಪ್ರಥಮ ಚರ್ಚೆ ಅದು ಉತ್ತರ ಕರ್ನಾಟಕದ ಜನಸಾಮಾನ್ಯರ ಮತ್ತು ಅಭಿವೃದ್ಧಿಗೆ ಸಂಬಂಧಪಟ್ಟದ್ದು ಚರ್ಚೆ ಇವತ್ತು ಸರ್ಕಾರ ತೆಗೆದುಕೊಂಡಿದೆ. ಪ್ರತಿಪಕ್ಷ ನಾಯಕರು ಮಾತಾಡ್ತಾ ಇದ್ದಾರೆ. ಇಡೀ ಸರ್ಕಾರ ಅಂದರೆ ಆಡಳಿತ ಪಕ್ಷ ಪ್ರತಿಪಕ್ಷ ಎಲ್ಲರೂ ಕೂಡ ಒಮ್ಮತ ಅಭಿಪ್ರಾಯ ಇದ್ದಾರೆ. ಉತ್ತಮವಾದ ಚರ್ಚೆ ನಡೆದು ಸಕಾರಾತ್ಮಕವಾದ ಆ ಒಂದು ಚಿಂತನೆ ಬಂದು ಬಹುಶಃ ಈ ಪ್ರದೇಶ ಅಭಿವೃದ್ಧಿಗೆ ಮತ್ತು ಇರುವ ಸಮಸ್ಯೆಗಳು ಖಂಡಿತವಾಗಿ ಬಗೆಹರಿದ ವಿಶ್ವಾಸ ನನಗೆ ಇದೆ. ಯಾವುದು ಇಲ್ಲ, ಎಷ್ಟು ಜನ ಸದಸ್ಯರು ಮಾತಾಡಲೇಬೇಕು, ಎಲ್ಲರಿಗೂ ಕೂಡ ಅವಕಾಶ ಮಾಡಿಕೊಡಲಾಗುವುದು. ಅದು ಇವತ್ತು 2 ದಿವಸಕ್ಕೆ ಸೀಮಿತ ಇಲ್ಲ, ಅದು 3 ದಿವಸ ಹೋಗ್ಬೋದು, 4 ದಿವಸಕ್ಕೆ ಹೋಗ್ಬೋದು. ಅದ್ರ ಜೊತೆಯಲ್ಲಿ ಬೇರೆ ಕಲಾಪಗಳು ಕೂಡ ಮಾತಾಡೋದು, ಪ್ರಶ್ನೋತ್ತರ ಇರಲಿ, ಚರ್ಚೆ ಇರಲಿ, ಕಾಲಿಂಗ್ ಅಟೆನ್ಷನ್ ಇರಲಿ, ಇದಕ್ಕೆ ಸೊ ಒಂದು ಸಕಾರಾತ್ಮಕವಾದ ನಿಲುವಿನ ಚರ್ಚೆ ಪ್ರಾರಂಭ ಆಗಿದೆ. ನನಗೆ ವಿಶ್ವಾಸ ಇದೆ ಸರ್ವ ಕೂಡ ಮೆಚ್ಚುವಂಥ ಅಧಿವೇಶನ ಆಗ್ತದೆ. ಎಸ್ಪೆಷಲಿ ಕೃಷ್ಣ ಮೇಲ್ದಂಡೆ ಯೋಜನೆ ಆಗಿರ್ಬೋದು, ಇವುಗಳ ಬಗ್ಗೆ ಉದ್ಯೋಗಾವಕಾಶದ ಬಗ್ಗೆ ಹೆಚ್ಚು ಚರ್ಚೆ ಆಗ್ತಾ ಇದೆ. ಈ ಭಾಗದ ಅದರ ಬೇಡಿಕೆ ಬಹಳ ದಿನಗಳಿಂದಿದೆ. ಅದ್ರ ಬಗ್ಗೆ ಒಂದೇನೋ ನ್ಯಾಯ ಸಿಗುವಂಥ ಒಂದು ಭರವಸೆ ಆಗ್ಬೋದು ಸರ್ ಈ ಸರಿ ಒಂದು ನೋಡಿ, ಸರ್ವರಿಗೆ ಕೂಡ ಚರ್ಚೆ ಮಾಡಿಸಿ ಕೊಡುವಂಥ ಒಂದು ಜವಾಬ್ದಾರಿ ಸ್ಪೀಕರ್ ಆಗಿ ನನ್ನ ಜವಾಬ್ದಾರಿ. ಅಲ್ಲಿ ಸಮಸ್ಯೆ ಬಂದರೆ ಇಬ್ಬರ ಮಧ್ಯೆಕೊಂಡು ವಾತಾವರಣ ತಿಳಿಗೊಳಿಸಿ ಮತ್ತೆ ಮುಂದೆ ತೆಗೆದುಕೊಂಡು ಜವಾಬ್ದಾರಿ. ಮತ್ತು ಎಲ್ಲ ಅಜೆಂಡವನ್ನು ಸೇರಿ ಎಲ್ಲ ನನ್ನ ಜವಾಬ್ದಾರಿ ಕೆಲಸ ನಾನೆಲ್ಲ ಕೂಡ ಮಾಡ್ತೇವೆ. ಆಡಳಿತ ಪಕ್ಷ ಪ್ರತಿಪಕ್ಷ ಅವರ ಜವಾಬ್ದಾರಿ ಕೆಲಸ ಮಾಡಿಕೊಂಡು ಉತ್ತಮವಾದ ಒಂದು ಜನರ ಸಮಸ್ಯೆ ಬಗೆಹರ್ತದೆ. ನಮಗೆ ಇವತ್ತು ಜನರಿರುವ ಸಮಸ್ಯೆ, ಅದು ಕೃಷ್ಣ ಮೇಲ್ದಂಡೆ ಇರಲಿ, ಇನ್ನಿತರ ಹಲವಾರು ಬೇರೆ ಬೇರೆ ಸಮಸ್ಯೆಗಳು ಎಲ್ಲ ಕೂಡ ಬಗೆಹರಿದ ವಿಶ್ವಾಸನೆ ಖಂಡಿತವಾಗಿಯೂ ಇದೆ. ಅದು ಆಗಬೇಕು. ಅದಕ್ಕಾಗಿ ಇವತ್ತು ನಾವು ಚರ್ಚೆಗಳ ಮೊದಲ ಅವಕಾಶ ಮಾಡಿ ಕೊಟ್ಟಿದ್ದೇವೆ.